ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ಯಾಕಪ್ಪ ಅಂದರೆ ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಖುಷಿ. ಆದರೆ ಒಂದು ಸ್ಪೆಷಲ್ ವೀಡಿಯೋಸ್ಗಳನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು, ಅದು ಇನ್ನೊಂಥರ ಖುಷಿ. ಹಾಗಾಗಿ ಇವತ್ತು ನಾನು ಯಾವ ಪ್ಲೇಸಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಒಂದು ಚಿಕ್ಕ ಕ್ಲಾರಿಟಿ ಫಸ್ಟೇ ಕೊಟ್ಬಿಡ್ತೀನಿ. ನನಗೆ ಈಗಲೂ ಸಹ ವೀಡಿಯೋಸ್ ಅಂದರೆ ಶೂಟ್ ಮಾಡ್ಕೊಬೇಕು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಯಾವುದೇ ರೀತಿ ಇಂಟೆನ್ಷನ್ ಇರಲಿಲ್ಲ. ಸೊ ನಾನು ಪ್ರಾಪರಾಗೆ ಯೂಟ್ಯೂಬಿಗೆ ವೀಡಿಯೋಸ್ ಹಾಕೋ ರೇಷಿಯೋದಲ್ಲಿ ವೀಡಿಯೋಸ್ ಮಾಡಿರಲಿಲ್ಲ. ಹಾಗಾಗಿ ವಿಡಿಯೋ ಆ್ಯಂಗಲ್ ಅದು ಇದು ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಿಪ್ ವೀಡಿಯೋಸ್ ಎಲ್ಲ ಕರೆಕ್ಟಾಗೆ ಯೂಟ್ಯೂಬ್ಗೆ ಅಂತಲೇ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಗೈಸ್, ಇವಾಗ ಆಲ್ರೆಡಿ ಎಲ್ಲ ನೋಡ್ತಾ ಇದ್ದೀರಾ, ನಾವು ಏರ್ಪೋರ್ಟಲ್ಲಿ ಇದ್ದೀವಿ. ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ನಾನು ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಏನೋ ಹೇಳ್ತಾರಲ್ಲ, ತುಂಬ ಆಸೆ ಪಟ್ಟಿದ್ದು ನನಸಾದಾಗ ಕೆಲವೊಂದೊಂದು ಸತಿ ನಾವು ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಆ ಖುಷಿನ ಅಂತಲೇ ಗೊತ್ತಾಗಲ್ಲ, ಬ್ಲ್ಯಾಂಕ್ ಆಗಿಬಿಡ್ತೀವಿ. ಇನ್ಫ್ಯಾಕ್ಟ್ ನನಗೂ ಇವಾಗ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕಾರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಅವತ್ತು ಅಷ್ಟು ಖುಷಿಯಾಗಿತ್ತು. ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ತುಂಬ ಬೆಸ್ಟಾಗಿತ್ತು ಅಂತಲೇ ಹೇಳ್ಬೋದು. ಇದು ನನಗೆ ಮತ್ತು ಮೋನಿಗೆ ಫಸ್ಟ್ ಫ್ಲೈಟ್. ನನ್ನ ಜೊತೆ ಬಂದಿದ್ದು ನನ್ನ ಕಸಿನ್ ಕವಿಗಾಗಿರ್ಬೋದು, ಸೂರಿಗೆ ಮತ್ತು ರಾಜು ಅಣ್ಣ ಅವ್ರ ಫ್ಯಾಮಿಲಿಗೆಲ್ಲ ಒಂದು 2-3 ಸತಿ ರಾಜು ಅಣ್ಣ ಅವರೆಲ್ಲ ಟ್ರಾವೆಲ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಎಲ್ಲ. ಕವಿ ಸೂರಿಗೆ ಇದು ಸೆಕೆಂಡ್ ಫ್ಲೈಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ವಿ. ಇಷ್ಟೆಲ್ಲ ಆಯಿತು, ಬಟ್ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೇ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಒಂದು ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಡೆಸ್ಟಿನೇಷನ್ನ ನಾನು ಇವಾಗಲೇ ರಿವೀಲ್ ಮಾಡಲ್ಲ. ಬಟ್ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತೀನಿ. ನಾವು ಇವಾಗ ಪಂಜಾಬ್ ಹೋಗ್ತಿದ್ದೀವಿ ಗೈಸ್, ಚಂಡೀಗಢಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅದನ್ನೆಲ್ಲ ನಾನು ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಗೈಸ್, ನಾವು ಚಂಡೀಗಢ ಬಂದಾಯಿತು. ನಾವು ಏನು ಸ್ಟೇ ಮಾಡ್ಕೊಂಡಿದ್ವಿ ಅಲ್ಲಿ, ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ, ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ. ನನಗೆ ಇವಾಗ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ. ಇದ್ದಿದ್ರೆ ಖಂಡಿತವಾಗ್ಲೂ ಚಂಡೀಗಢ ಏರ್ಪೋರ್ಟೆಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಅದು ಯಾವುದೋ ವೀಡಿಯೋಸ್ ನಮ್ಮ ಹತ್ರ ಇಲ್ಲ. ಸೊ ನಾವು ಎಲ್ಲಿ ಸ್ಟೇ ಮಾಡಿದ್ದೀವಿ ಅಲ್ಲಿಂದ ಆ್ಯಕ್ಚುಲಿ ನನ್ನ ಜೊತೆ ಬಂದವರೆಲ್ಲ ಯೂಟ್ಯೂಬಿಗೆ ವೀಡಿಯೋ ಹಾಕು ಅಂತ ಅವರೆಲ್ಲ ನನಗೆ ಏನು ಎಂಕರೇಜ್ ಮಾಡಿದ್ರು, ಹಾಕು ಬಿಡಬೇಡ ಅಂತ. ಹಾಗಾಗಿ ಮತ್ತೆ ನಾನು ಯೂಟ್ಯೂಬ್ಗೆ ಅಂತ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ. ಬರೀ ನಾವು ಚಂಡೀಗಢಲ್ಲಿ ಮಾಡ್ಕೊಂಡಿದ್ದಂಥ ಸ್ಟೇ ತೋರಿಸ್ತಾ ಇದ್ದೀನಿ. BJ ವಿಲ್ಲಾ ಅಂತ ಮನೆ ಥರ ಇತ್ತು, ಬಟ್ ಅದೇ ಮನೆ ಒಳಗೆ 2 ಸೆಪ್ರೇಟ್ ರೂಮ್ ಥರ ಇತ್ತು. ಅದು ಬೇರೆಯವ್ರಿಗೆ ಕೊಟ್ಟಿದ್ರು. ನಮಗೆ 3 ರೂಮ್ ತೊಗೊಂಡಿದ್ವಿ. ಮತ್ತು ಡೈನಿಂಗ್ ಹಾಲ್ ಇತ್ತು, TV ಇತ್ತು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಥರ 3 ರೂಮು ಸೇಮ್ ಇತ್ತು. ಸೊ ಆ ಕಡೆ ಈ ಕಡೆ ಎಲ್ಲ ಮೆಸ್ಸಿ ಆಗಿದೆ, ಲಗೇಜ್ ಎಲ್ಲ ತಂದು ಇಟ್ಬಿಟ್ಟಿದ್ದೀವಿ. ಸಡನ್ನಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಲ್ವ, ಹಾಗಾಗಿ ಹೇಗಿತ್ತು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಊಟ ಮಾಡ್ತಿದ್ದಾರೆ, ಬನ್ನಿ ಅವ್ರಗಳ ಜೊತೆ ಸ್ವಲ್ಪ ಮಾತಾಡೋಣ. ಮೊನ್ನೆ ಫುಡ್ ಹೆಂಗಿದೆ? ಇದು ಬುಕ್ ಮಾಡಬೇಕಾದ್ರೆ ಹೇಳಿದ್ರು ಅವ್ರ ಹೆಸರು ಮೋಹನ್ ಪ್ರೀತ್ ಸಿಂಗ್ ಪಾವಾ ಅಂತೇಳಿ ಇಟ್ಕೊಂಡಿದ್ದಾರೆ. ಸರ್ ನಮ್ಮಲ್ಲೇ ಎಲ್ಲ ಹೋಮ್ಲಿ ಫುಡ್ ಸಿಗುತ್ತೆ ಅಂದಿದ್ರು. ಸೀರಿಯಸ್ಲಿ ಹೋಮ್ಲಿ ಫುಡ್ ಥರನೇ ಇದೆ. ನಾವು ಜೀರಾ ರೈಸ್ ಆರ್ಡರ್ ಮಾಡಿದ್ವಿ, ಅದೇನಂತ ಹೇಳ್ಕೊಳಂಗಿರಲಿಲ್ಲ. ವೈಟ್ ರೈಸು ದಾಲ್ ಎಲ್ಲ ಚೆನ್ನಾಗಿದೆ. ಆಮೇಲೆ ನಮ್ಮ ರಾಜೇಶ್ ಅವರು ಗರ್ಕಾ ಚಿಕನ್ ಅಂತ ಆರ್ಡರ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಪಂಜಾಬಿಗೆ ಬಂದು ಒಂದು ಒಳ್ಳೆ ಪಂಜಾಬಿ ಫುಡ್ ತಿನ್ನಬೇಕು ಅಂತ ಭಾಳ ಆಸೆ ಇತ್ತು. ಮೆನು ನೋಡಿದಾಗ ಗರ್ಕಾ ಚಿಕನ್ ಅಂತೇಳಿ ಒಂದು ಐಟಮ್ ಇತ್ತು ಅದರಲ್ಲಿ. ಸೊ ವಾಟ್ ಈಸ್ ದಿಸ್ ಗರ್ಕಾ ಚಿಕನ್ ಅಂತ ಹೇಳಿದಾಗ, ಸರ್ ದಿಸ್ ಇಸ್ ಇನ್ ಪಂಜಾಬಿ ಸ್ಟೈಲ್ ಅಂತ ಹೇಳಿದರು. ಹಾಗಾಗಿ ನಾನು ಒಂದು ಗರ್ಕಾ ಚಿಕನ್, ಆಮೇಲೆ ಒಂದು ಮೆಸ್ಸಿ ರೋಟಿ. ಹೆಂಗಿತ್ತು ಟೇಸ್ಟ್? ಭಾಳ ಚೆನ್ನಾಗಿದೆ ರೋಟಿ. ಎಗ್ ಬಿರಿಯಾನಿನೂ ತುಂಬ ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ ಭಾಳ ಚೆನ್ನಾಗಿತ್ತು ಅಂತ. ಪ್ಲೇಟ್ ಈಸ್ ಆಲ್ಸೋ ವೆರಿ ಗುಡ್. ಹೌದಾ ಅಕ್ಕ, ನಿಮ್ಗೆ ಇಷ್ಟ ಆಯ್ತಾ ಫುಡ್ಡು? ಸಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ತಿಂದೆ. ಸೂರ್ಯ ನೋಡಿ ಗೈಸ್ ನೋಡಿ, ಇದು ನಮ್ಕಿನ್ ಲಸ್ಸಿ, ಏನಪ್ಪ ಎಗ್ ಬಿರಿಯಾನಿ, ಎಗ್ ಬಿರಿಯಾನಿ ಇದು ನೋಡಿ, ಉದುರುದ್ರಾಗಿ ಬಿರಿಯಾನಿ ನೋಡಿ. ಇದರಲ್ಲಿ ಸೂರ್ಯ ಹಾಕಿದ್ದಾರೆ. ಸೂರ್ಯ, ನೀವು ರೆಸಿಪಿ ಹೇಳ್ಬೇಡಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ನೋಡಿ, ಈ ಸೂರ್ಯ ಇದೆಲ್ಲ ಕಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಬೇಕಾಗಿರೋದು. ತಿನ್ಬೇಕಾನೆ ಅಣ್ಣ ಅದೇನಣ್ಣ, ಏನ್ ಲಸ್ಸಿ ಅದು? ಒಂದು ನಮ್ಕಿನ್ ಲಸ್ಸಿ, ಒಂದು ಸ್ವೀಟ್ ಲಸ್ಸಿ. ನಮ್ಕಿನ್ ಲಸ್ಸಿ, ಸ್ವೀಟ್ ಲಸ್ಸಿ. ಪಂಜಾಬಿ ಬಂದು ನಾವು ಲಸ್ಸಿ ಕುಡಿಲಿಲ್ಲ ಅಂದ್ರೆ ನಾವು ಊಟಕ್ಕೆ ದ್ರೋಹ ಮಾಡ್ತೀವಿ. ಇವತ್ತು ಫುಡ್ಡು ಓಕೆ.
ಕವಿ ಪಾಪ ಇವಾಗ ಪೇಷಂಟ್ ಆಗ್ಬಿಟ್ಟಿದ್ದಾರೆ ಲೈಟಾಗೆ, ಏನು ಕೇಳೋಕ್ಕಾಗಲ್ಲ. ಇದ್ರಾಗ ಸ್ವಲ್ಪ ಇದೆ. ಗೈಸ್, ನಾನು ಕವಿ ಕೂತಿದ್ದೀವಿ, ಊಟ ಆಯಿತು. ಆಲ್ಮೋಸ್ಟ್ 4 ಗಂಟೆ ಆಗಿದೆ ಟೈಮು. ಊಟದ ವಿಡಿಯೋ ಗ್ಲಿಮ್ಸ್ ಎಲ್ಲ ನಿಮಗೆ ಆಗಲೇ ತೋರಿಸಿದ್ದೀನಿ. ಇವಾಗ ನಾನು ಕವಿ ರೂಮಿಗೆ ಬಂದು ಕೂತಿದ್ದೀವಿ. ಒಂದು ಸ್ವಲ್ಪ ಬೆಳಗ್ಗೆಯಿಂದ ಏನಾಯಿತು ಅಂತ ಹೇಳೋಣ ಅಂತ. ಹೇಳು ಕವಿ, ಏನೇನಾಯಿತು ಬೆಳಗ್ಗೆಯಿಂದ? ಬೆಳಿಗ್ಗೆ 4:45 ಎದ್ವಿ. 7ಗೆ ಬಿಟ್ವಿ ಮನೆ. 7:05 ಮನೆ ಬಿಟ್ವಿ. 10:25 ನಮಗೆ ಫ್ಲೈಟ್ ಇದ್ದಿದ್ದು ಚಂಡೀಗರಿಗೆ. ಅವಾಗಲೇ ಹೇಳ್ದಂಗೆ ಇವಾಗ ನಾವು ಚಂಡೀಗರಲ್ಲಿದ್ದೀವಿ, ಪಂಜಾಬಲ್ಲಿದ್ದೀವಿ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಖುಷಿ ಆಗ್ತಿದೆ. ಬಟ್ ಕವಿಗೆ ಸ್ವಲ್ಪ ಮೈಗ್ರೇನ್, ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಹಂಗಾಗಿ ಸ್ವಲ್ಪ ಡಲ್ ಆಗಿದ್ದಾಳೆ, ಮಂಕಿ ಆಗಿದ್ದಾಳೆ. ಊಟ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನಂದು ಮತ್ತು ಮೋನಿದು ಫಸ್ಟ್ ಫ್ಲೈಟು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ವೆರಿ ಮಚ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಫಸ್ಟ್ ಫ್ಲೈಟಿಗೆ ನಾನು, ಇವರಿಗೆ ಸೆಕೆಂಡ್ ಫ್ಲೈಟು. ಆದ್ರೂ ನಮಗೂ ಫಸ್ಟ್ ಫ್ಲೈಟ್ ತರನೇ ಎಕ್ಸ್ಪೀರಿಯನ್ಸ್ ಐತೆ. ಟರ್ಮಿನಲ್ 2 ಫಸ್ಟ್ ಟೈಮ್ ಇವರು, ನಾವು ಏರ್ಪೋರ್ಟಿಗೆ ಫಸ್ಟ್ ಟೈಮು. ಫುಲ್ ಖುಷಿ ಆಯಿತು. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಏನು ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಕವಿ? ನೆಕ್ಸ್ಟು ಸೆಕ್ಟರ್ ಚಂಡೀಗರಲ್ಲಿ ನಮ್ದೇನು ಪ್ಲಾನ್ಸ್ ಇಲ್ಲ, ಯಾಕಂದರೆ ನಾವು ಟ್ರಾವೆಲ್ಸ್ ತೊಗೊಂಡಿರೋದು. ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗೆ ಮೋನಿ ಜೊತೆ ಮಾತಾಡ್ತೀನಿ, ಯಾಕಂದರೆ ನಂಗೆ ಅಷ್ಟು ಗೊತ್ತಿಲ್ಲ. ನಾಳೆ ಬಂದು ಡೈರೆಕ್ಟಾಗಿ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಇವತ್ತೇ ನಮಗೆ ಆ್ಯಕ್ಚುಲಿ ನಾವು ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡಿರೋದು ನಾಳೆಯಿಂದ. ಅಂದರೆ ಇವತ್ತು ಡೇಟ್ ಎಷ್ಟು? ಏಪ್ರಿಲ್ 10th ಇವತ್ತು. ನಾವು ಏಪ್ರಿಲ್ 11th ಇದು ತೊಗೊಂಡಿರೋದು ಏಜೆನ್ಸಿ ಟ್ರಾವೆಲ್ದು. ಅವ್ರು ನಾಳೆ ನಮಗೆ ಇಲ್ಲೇ ಬಂದು ಪಿಕ್ ಮಾಡ್ತಾರೆ. ಇನ್ನು ನಾಳೆಯಿಂದ 5 days ಅವರೇ ನಮಗೆಲ್ಲ ಕಂಪ್ಲೀಟ್ ಪ್ಯಾಕೇಜು, ಫುಡ್ಡು, ಸ್ಟೇ, ಗಾಡಿ ಎಲ್ಲ ಹೋಗಿದೆ. ಇವತ್ತು ಮಾತ್ರ ನಮ್ಮದು ಖರ್ಚು. ಏರ್ಪೋರ್ಟಲ್ಲಿ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ. ಏರ್ಪೋರ್ಟಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ. ಆ್ಯಕ್ಚುಲಿ ನನ್ನ ತಮ್ಮ ಹೇಳ್ದ 99 rupees ಏನು ತೊಗೊಂಡು ಫುಡ್ಡು ಸಖತ್ತಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗಿ ಅಂತ. ಯಾವುದದು ಹೆಲ್ದಿ ಆ್ಯಂಡ್ ಫ್ರೆಶ್ ಆ್ಯಂಡ್ ಹೆಲ್ದಿ ಅಂತ ಏರ್ಪೋರ್ಟಲ್ಲೇ. ಅವನು ಅಲ್ಲಿ ಹೋಗಿದ್ದಾನೆ, ಹಂಗಾಗಿ ಅವ್ನು ಸಜೆಸ್ಟ್ ಮಾಡ್ದ ಅಂತ ನಾವು ಅಲ್ಲಿಗೆ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅಲ್ಲಿ ಫುಡ್ ಸಿಗಲಿಲ್ಲ, ಖಾಲಿ ಅಂತ ಹೇಳಿದ್ರು. ಬೇರೆ ಏನೋ ಆಪ್ಷನ್ ಇಲ್ದೇ ಏನು ಕೇಳಿದ್ರು ಒಂದು ಇಡ್ಲಿ ವಡೆಗೆ 300+ ಇತ್ತು. ಒಂದು ಸ್ಯಾಂಡ್ವಿಚ್ಗೆ 400. ಅಂದ್ರೆ ಅಷ್ಟೊಂದು ಕೊಟ್ಟು ಊಟ ಮಾಡಕ್ಕೆ ನಮಗೂ ಮನ್ಸು ಬರ್ಲಿಲ್ಲ. ಕಾಸ್ಟ್ಲಿ ಅಂತ ಗೊತ್ತಿತ್ತು ನಮಗೂ, ಬಟ್ ಸ್ಟಿಲ್ ಅದೊಂದು ಆಪ್ಷನ್ ಇದೆ ಅನ್ಕೊಂಡು ನಾವು ಅಲ್ಲಿ ಟ್ರೈ ಮಾಡೋಣ. ಫ್ರೆಶ್ ಅಂಡ್ ಆಮೇಲೆ ನಾವು ಮನೇನ ತುಂಬಾ ಬೇಗ ಬಿಟ್ಟಿದ್ರಿಂದ ತಿನ್ಕೊಂಡು ಹೊರಡೋ ತರ ಇರ್ಲಿಲ್ಲ. ಮತ್ತೆ 2 ಕಾರ್ ಬುಕ್ ಮಾಡ್ಕೊಂಡಿದ್ವಿ. ಅವ್ರನ್ನ ಸ್ಟಾಪ್ ಮಾಡಿ ಮಧ್ಯದಲ್ಲಿ ಆನ್ ದ ವೇ ನಾವು ಸ್ಟಾಪ್ ಮಾಡಿ ತಿನ್ನಕ್ಕೂ ಆಗ್ತಿರ್ಲಿಲ್ಲ. ಸೊ ಏರ್ಪೋರ್ಟ್ ಅಲ್ಲೇ ಮಾಡೋಣ, ಅದೊಂದು ಆಪ್ಷನ್ ಇದೆಯಲ್ಲ ಅನ್ಕೊಂಡ್ ಬಂದ್ವಿ. ನೋಡಿದ್ರೆ ಆ ಆಪ್ಷನ್ ಸಿಗ್ಲಿಲ್ಲ. ಅದಕ್ಕೆ ಇವಳಿಗೆ ಮೈಗ್ರೇನ್ ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ ಇವಳಿಗೆ ಸ್ವಲ್ಪ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಆಗ್ಲಿಲ್ಲ ಅಂದ್ರೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಪಾಪ ತಲೆನೋವ್ತಾ ಇದೆ. ಸೊ ಏರ್ಪೋರ್ಟಲ್ಲಿ ಆಲ್ಮೋಸ್ಟ್ ಗೊತ್ತಿರೋದೆ, ಏನು ಹೇಳಂಗಿಲ್ಲ, ಎಲ್ಲ ಕಾಸ್ಟ್ಲಿ ಇರುತ್ತೆ. ನಾವು ಬ್ರೆಡ್ ಜಾಮ್ನೇ 150 ಕೊಟ್ಟು ಬ್ರೆಡ್ ಜಾಮ್, ಒಬ್ಬೊಬ್ರು 150 ಕೊಟ್ಟು ಬ್ರೆಡ್ ಜಾಮ್ ತಿನ್ಕೊಂಡು ಬಂದ್ವಿ. ಇಲ್ಲಿ ಚಂಡೀಗರಿಗೆ ಬಂದು ಊಟ ಮಾಡಿದ್ದು. ಸೊ ಚೆನ್ನಾಗಿತ್ತು. ಈಗ ಸಂಜೆ ಹೊರಗಡೆ ಹೋಗ್ತೀವಿ ಸ್ಟ್ರೀಟ್ ಶಾಪಿಂಗ್. ಇವತ್ತೇನು ನಮ್ದು ಪ್ಲಾನ್ಸ್ ಇಲ್ಲ. ಇವತ್ತು RCB ಮ್ಯಾಚ್ ಇದೆ. RCB ಮ್ಯಾಚ್ 7:30 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಏನಾದ್ರು ಚಿಕ್ಕ ಪುಟ್ಟದಾಗಿ ತಿನ್ಕೊಂಡು ಇಲ್ಲಿದು ಅಥೆಂಟಿಕ್ ಫುಡ್ಸು, ಲಸ್ಸಿ ಅದನ್ನೆಲ್ಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ನಿಮಗೂ ಸಹ ತೋರಿಸ್ತೀನಿ. ವಿಡಿಯೋ ನೋಡ್ತಾ ಇರಿ. ಈಗ ಕವಿ ಸ್ವಲ್ಪ ರೆಸ್ಟ್ ಮಾಡ್ತಾಳೆ, ಆಮೇಲೆ ಮತ್ತೆ ಸಿಗ್ತೀವಿ. ಗೈಸ್, ರೆಸ್ಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ನಾವೊಂದು ಅರೌಂಡ್ 5:30 ಆಗಿತ್ತು ಅನಿಸುತ್ತೆ. ಇವಾಗ ನಾವು ಚಂಡೀಗರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅಂದರೆ ಶಾಪಿಂಗ್ ಸ್ಟ್ರೀಟ್ಗಳು ತುಂಬ ಸೆಕ್ಟರ್ಸ್ ಇದೆ ಇಲ್ಲಿ ಶಾಪಿಂಗ್ದು. ನಾವು ಹೋಗ್ತಾ ಇರೋದು ಒನ್ ಆಫ್ ದ ಫೇಮಸ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಚಂಡೀಗರಲ್ಲಿ. ಸೆಕ್ಟರ್ 22 ಶಾಸ್ತ್ರಿ ಮಾರ್ಕೆಟ್ ಅಂತ ನಾವು ಬಂದಿರೋದು. ಫಸ್ಟು ಸೆಕ್ಟರ್ 17ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೆ. 17ರಲ್ಲಿ ಸ್ವಲ್ಪ ಮಾಲ್ಗಳು ಆ ಥರ ಎಲ್ಲ ಜಾಸ್ತಿ ಇದೆ. ಶಾಸ್ತ್ರಿ ಮಾರ್ಕೆಟ್ ಒನ್ ಆಫ್ ದ ಬೆಸ್ಟ್ ಅಂತ ತುಂಬ ಜನ ರಿವ್ಯೂಸ್ ಕೊಟ್ಟಿದ್ರು. ಅಂದರೆ ಕಮ್ಮಿ ರೇಟಿಂದ ಜಾಸ್ತಿ ತನಕನೂ ಎಲ್ಲ ಸಿಗುತ್ತೆ ಅಂತ. ನಮಗೂ ಸಹ ಸ್ಟ್ರೀಟ್ ಶಾಪಿಂಗೇ ಬೇಕಿತ್ತು, ಯಾವುದೇ ರೀತಿ ಮಾಲ್ಸ್ ಆ ಥರ ಬೇಕಿರಲಿಲ್ಲ. ಹಾಗಾಗಿ ಸ್ಟ್ರೀಟ್ ಶಾಪಿಂಗಿಗೆ ಹೋಗೋಣ ಅಂದ್ಬಿಟ್ಟು ಶಾಸ್ತ್ರಿ ಮಾರ್ಕೆಟಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ವೈಡ್ ವೆರೈಟೀಸ್ ಇತ್ತು ಸ್ನೇಹಿತರೆ. ತುಂಬ ಕಲೆಕ್ಷನ್ಸ್ ಇತ್ತು. ಅಂದರೆ ಬಟ್ಟೆಗಳು, ಶೂಸ್ಗಳು, ಪರ್ಸು, ಮತ್ತು ತಿನ್ನೋಕ್ಕೂ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಆ ಥರ ಎಲ್ಲ ಇತ್ತು. ಬಟ್ ನಾನೇನು ಹೇಳ್ತೀನಿ ಅಂದರೆ
ಪ್ರೈಸು ಸ್ವಲ್ಪ ಜಾಸ್ತಿನೇ ಇತ್ತು. ತುಂಬ ಬಾರ್ಗೇನ್ ಮಾಡಿದ್ರೂ ಇಲ್ಲಿ ನಡೆಯಲ್ಲ, ಬಾರ್ಗೇನೇ ನಡೀತಾ ಇರಲಿಲ್ಲ. ಈ ರೀತಿ ಕಾಂಪ್ಲೆಕ್ಸ್ ಒಳಗಡೆ ಬಂದ್ವಲ್ಲ, ಇಲ್ಲೆಲ್ಲೂ ಬಾರ್ಗೇನ್ ನಡೀತಾ ಇರಲಿಲ್ಲ, ಫಿಕ್ಸೆಡ್ ಪ್ರೈಸ್ ಅಂತ ಹೇಳ್ತಾಯಿದ್ರು. ಯಾವುದೋ ಕೆಲವೊಂದೊಂದು ಅಂಗಡೀಲಿ ಮಾತ್ರ ಒಂದು 50 ರೂಪಾಯಿ ಆ ಥರ ಡಿಸ್ಕೌಂಟ್ ಕೊಡ್ತಾಯಿದ್ರು ಅಷ್ಟೇ. ನಾವೇನಿಲ್ಲಿ ಜಾಸ್ತಿ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ನೋಡ್ಕೊಂಡು ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಬನ್ನಿ, ನಿಮಗೂ ಕೆಲವೊಂದು ಅಂಗಡಿಗಳದೆಲ್ಲ ಗ್ಲಿಮ್ಸ್ ತೋರಿಸ್ತೀನಿ, ನೀವು ಸಹ ಶಾಸ್ತ್ರಿ ಮಾರ್ಕೆಟ್ ಹೇಗಿದೆ ಅಂತ ನೋಡಿ. ये भी 350 है यार। ले लो दीदी, कम दे देना, कौन सा लेना? लाइट वेट है, बिल्कुल गुच्ची का पीस है। फिर मैं आपको सारे गोगल दिखाएगा, हमारे पास एक से एक वैरायटी है। हार्मेंस का पीच कलर रहेगा, लाइट वेट। कितना के देता है बोलो? 2 लेना है। ಚೆನ್ನಾಗಿದೆ ಅಲ್ವಾ? ये स्टैंड पे 450 का बिक रहा है। हम लोग हाथ वाले हैं, हमारा कोई किराया नहीं है। ಎಷ್ಟು ಕೊಡ್ತೀರಾ ಫೈನಲ್ ಪ್ರೈಸ್? लेकिन लाइट वेट पिंक कलर अच्छा होएगा, लाइट वेट ಫೈನಲ್ ಪ್ರೈಸ್ 550 बस, दोनों के लिए कोई बात नहीं। ज़्यादा हो गया, मैम लाइट वेट है, सन ग्लासेस है, ये देखो। बहुत ज़्यादा हो गया। आप कितना कह रहे हो? 300 दोनों के लिए। अरे नहीं, दोनों के लिए 300। हाँ? लास्ट प्राइस 450 दे देना। कहाँ सुनो इधर आओ। नहीं नहीं, 300 लास्ट। 400 नहीं भैया, 300 फाइनल। 350 दे दो, ज़्यादा मार्जिन नहीं मांगे मैम, आपको लाइट वेट है, नहीं भैया, कॉस्टली चीज़ है मैम, लाइट वेट है सन। ಅವ್ರು ಲಾಸ್ಟಿಗೆ ಫೋನ್ ಮಾಡ್ತಾರೆ ಮುಗಿದ್ಮೇಲೆ. ಬಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಯಾರಿಗೆ ಈ ಕಡೆ ಹೋಗೋಣ, ಈ ಸೈಡ್. ಆವಾಗಲೇ ಹೇಳ್ದಾಗೆ ಇಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಆ ರೇಟಿಗೆ, ಅಂದರೆ ಆ ಕ್ವಾಲಿಟಿಗೆ ಅಷ್ಟು ರೇಟ್ ಕೊಡ್ಬೋದು ಅಂತ ಅನ್ನಿಸ್ತಾ ಇತ್ತು ನಮಗೆ. ಎಸ್ಪೆಷಲಿ ನೈಟ್ ಡ್ರೆಸ್ಗಳಂತೂ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ತುಂಬ ಸಾಫ್ಟಾಗಿತ್ತು ಮತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು ಟ್ರಿಪ್ಪಿಗೆ ಅಂತಲೇ 2 ಜೊತೆ ನೈಟ್ ಡ್ರೆಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ ಹೊಸದಾಗಿ, ಹಾಗಾಗಿ ಮತ್ತೆ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ, ಅನ್ನೆಸೆಸರಿ ಏನೂ ಶಾಪಿಂಗ್ ಮಾಡಬಾರ್ದು ಅಂತ. ಹಾಗಾಗಿ ಬರೀ ನೈಟ್ ಡ್ರೆಸ್ಗಳನ್ನ ನೋಡಿದೆ. ಕವಿ 1 ಪೇರ್ ನೈಟ್ ಡ್ರೆಸ್ ತೊಗೊಂಡ್ಲು, ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನನಗೆ ಮೇಯ್ನ್ ಒಂದು ಬೂಟ್ಸ್ ಬೇಕಿತ್ತು. ಅಂದರೆ ನನ್ನ ನೆಕ್ಸ್ಟ್ ಡೇಸ್ ಟ್ರಿಪ್ಪಿಗೆ ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಮಾಡೋ ಅಂಥದ್ದು ಒಂದು ಬೂಟ್ಸ್ ಬೇಕಿತ್ತು. ಅದನ್ನು ನಾನು ಹುಡುಕ್ತಾ ಇದ್ದೆ. ಫೈನಲಿ ನನಗೂ ಅದು ಸಹ ಸಿಕ್ತು. ಅದನ್ನು ನಾನು ಮೇ ಬಿ ವೀಡಿಯೋ ಮಾಡಿಲ್ಲ ಅಂತ ಅನಿಸುತ್ತೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದು ಔಟ್ಫಿಟ್ಟಿಗೆ ಹಾಕ್ತೀನಲ್ಲ, ಆವಾಗ ನಾನು ಅದನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ ಯಾವ್ದು ಬೂಟ್ಸ್ ತೊಗೊಂಡೆ ಅಂತ. ಮೇ ಬಿ ಈ ವಿಡಿಯೋದಲ್ಲಿ ಅದು ನಾನು ಅಂದರೆ ವೀಡಿಯೋ ಮಾಡ್ಕೊಂಡಿಲ್ಲ, ನಾನು ಬೂಟ್ಸ್ ತೊಗೊಳೋದು ವೀಡಿಯೋ ಮಾಡ್ಕೊಂಡಿಲ್ಲ ಅನಿಸುತ್ತೆ. कितना? 150 150 मतलब 100 150 ಅಲ್ಲ, ಇದು ಬನ್ನಿ ಡಿಫ್ರೆಂಟ್ ಬಣ್ಣ ಇರ್ತದೆ. ನಮ್ಮ ಕಡೆ ವಡಪಾವ್ ಬಂತಾರಲ್ಲ, ಬಣ್ಣ ಒಂಥರ ರಫ್ ಬನ್ನಲ್ಲ. We are in authentic Shastri market. ಇನ್ನೊಂದ್ಸತಿ ಹೇಳೋಣ. Authentic Punjabi collections and authentic Punjabi foods. நிறைய ஆட்டோ வந்து ಗ್ರೀನ್ ಆಟೋ ಬಿಡ ರೆಡ್ ಆಟೋ நிறைய ನಾವು. ಹಲೋ, ಹೆಂಗಿತ್ತು ಶಾಪಿಂಗ್? ಸೂಪರ್ವಾಗಿತ್ತು. ಏನು ತಗೊಂಡೆ ಕವಿ? ನಾನು ನೈಟ್ ಡ್ರೆಸ್ ತಗೊಂಡೆ. ನೀವೇನು ತಗೊಂಡ್ರಿ? ನಾನು ಬೂಟ್ಸ್ ತಗೊಂಡೆ. ಬೂಟ್ಸ್ ತಗೊಳಕ್ಕೆ ಅಂತಾನೆ ಮಾರ್ಕೆಟಿಗೆ ಬಂದಂಗಾಯ್ತು. ಒಂಥರ ಎಲ್ಲಿ ಹೋಗಿ ಹೆಂಗ್ ಬಂದ್ವಿ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ, ಅಲ್ಲಲ್ಲೇ ಸುತ್ತಾ ಇದ್ವಿ. ಚಕ್ರ ಅಂಗಡಿಗೆ ಹೋಗೋದು ಚಕ್ರ ವ್ಯೂಹ ಸಿಗಾಕೊಂಡ್ಬಿಟ್ಟಿದ್ವಿ. ಚೆನ್ನಾಗಿತ್ತು ಒಂಥರ.
ಚೆನ್ನಾಗಿತ್ತು. ಎಸ್, ಇವಾಗ ಹೋಗ್ತಾ ಇದೀವಿ ನೆಟ್ಕೊಂಡು. ಯಾವ್ಯಾವುದೋ ಊರಿಗೆ ಬಂದು ಈ ಥರ ಅವ್ರವ್ರ ಲೋಕಲ್ ಪ್ಲೇಸಸ್ಸು ಲೋಕಲ್ ಫುಡ್ಸು ಎಕ್ಸ್ಪ್ಲೋರ್ ಮಾಡೋದು. ಆಟೋ ಬೇಕಾ ಅಂತ. ಇಲ್ಲಿ ಆಟೋಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದೊಂದು ಲೋಕಲ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ. ಹಿಂದೆ ಇದೆಯಲ್ಲ ಆ ಥರ, ಹಿಂದೆ ಇದೆಯಲ್ಲ ಆ ಥರ. ಇಲ್ಲಿದೆಯಲ್ಲ ಆ ಥರ. ನಾನು ಲೋಕಲೈಟ್ಸ್ ಥರ ಚಂಡೀಗಢಲ್ಲಿ ಸಿಗ್ತಾ ಇರೋದು ಸಖತ್ತಾಗಿ ಅನಿಸ್ತದೆ. ರವಿ, ಮತ್ತೆ ಏನು ಸಮಾಚಾರ? ಚೆನ್ನಾಗಿ ಅನ್ನಿಸ್ತಿದೆ. ಲೋಕಲ್ ಆಗಿ ಸ್ಟ್ರೀಟ್ ಶಾಪಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಶಾಸ್ತ್ರಿ ಮಾರ್ಕೆಟ್ ಚೆನ್ನಾಗಿತ್ತು. ಅದೇ ಕೆಲವೊಂದು ಥಿಂಗ್ಸ್ ಎಲ್ಲ ಸೆಕ್ಟರ್ 17 ಅಲ್ಲ, ಯಾವ್ದು ಸೆಕ್ಟರ್ 17 ತುಂಬ ಸೆಕ್ಟರ್ಸ್ ಇದೆ ಶಾಪಿಂಗು. ಬಟ್ ಇದು ಸೆಕ್ಟರ್ 22 ಶಾಸ್ತ್ರಿ ಮಾರ್ಕೆಟ್. ಅದೇ ಕಮ್ಮಿ ರೇಟಿಂದ ಜಾಸ್ತಿ ತನಕನೂ ಸಿಗುತ್ತೆ. ಓಕೆ, ಕ್ಲಾತ್ಸ್ ಚೆನ್ನಾಗಿತ್ತು. ಪ್ರೈಸ್ ಏನು ತುಂಬ ಏನೋ ಕಡಿಮೆ ಅಂತ ಏನು ಅನಿಸ್ತಿಲ್ಲ. ₹1 ಬಿಡಲ್ಲ. ಚೆನ್ನಾಗಿದೆ. ತುಂಬ ಚೌಕಾಸಿ ಮಾಡೋಕ್ಕಾಗಲ್ಲ, ಫಿಕ್ಸೆಡ್ ಅಂತಾರೆ. ಹಂಗಾಗಿ ಏನು ಜಾಸ್ತಿ ತಗೊಂಡಿಲ್ಲ. ಅಷ್ಟೇ. Just one pair of necklace and one pair of shoes. Boots. ಅಷ್ಟೇ. ಇವತ್ತಿಗೆ ಮೇ ಬಿ ಇಷ್ಟೇ ಅನಿಸುತ್ತೆ. ಇವಾಗ ರೂಮಿಗೆ ಹೋಗಿ ಊಟ ಮಾಡಿ RCB ಮ್ಯಾಚ್ ಇದೆ, ಮ್ಯಾಚ್ ನೋಡ್ಕೊಂಡು ಮಲ್ಕೊಳ್ಳೋದಷ್ಟೇ. ನಾಳೆ ಮತ್ತೆ ಹೊಸ ವಿಡಿಯೋ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಏಜೆನ್ಸಿ ಅವರು ನಮ್ಮನ್ನ ಪಿಕ್ ಮಾಡ್ತಾರೆ. ಸೊ ಅವರು ಹೌದು, ನಾಳೆಯಿಂದ ನಮ್ಮ ಪ್ಲಾನ್ ಪ್ರಕಾರ ಟ್ರಾವೆಲ್ಸ್ ಹೋಗುತ್ತೆ. ಟುಡೇ ವಾಸ್ ಆರ್ ಡೇ. ಎಂಜಾಯ್ ಮಾಡಿದ್ವಿ. ಅವ್ರ ಪ್ಲಾನ್ ಪ್ರಕಾರ ಹೋಗುತ್ತೆ. ಓಕೆ, ಮತ್ತೆ ನಾಳೆ ವಿಡಿಯೋನ ಹೊಸದಾಗಿ ಏನು ನಾಳೆ ಮತ್ತೆ ಸಿಗೋಣ. ಈಗ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರಮ್ ಚಂಡೀಗಢ.